ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸ್ವಲ್ಪ ಹೊತ್ತಿನ ಹಿಂದೆ ಇಂಗ್ಲಿಷ್ ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ವಿಡಿಯೋನ ಮಾಡಿದ್ದೆ. ಅದರ ಕಮೆಂಟ್ ಬಾಕ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ ಕೂಡ ರಿಪೋರ್ಟೆಡ್ ಸ್ಪೀಚ್ ಏನಿದೆ ಅದಕ್ಕೆ ಸಂಬಂಧಿಸಿದಂತೆ ವಿಡಿಯೋನ ಮಾಡಿ ಅದಕ್ಕೆ ಯಾವ ರೀತಿ ಆನ್ಸರ್ ಮಾಡಬೇಕು ಅದರ ಟಿಪ್ಸ್ ಅನ್ನ ಕೊಡಿ ಅಂತ ಹೇಳ್ತಾ ಇದ್ರು. ಈ ವಿಡಿಯೋದಲ್ಲಿ ನಾವು ರಿಪೋರ್ಟೆಡ್ ಸ್ಪೀಚ್ ಏನಿದೆ ಅದನ್ನ ಬರೆಯೋದಕ್ಕೆ ಯಾವ್ಯಾವ ರೂಲ್ಸ್ ಅನ್ನ ಫಾಲೋ ಮಾಡಬೇಕು ಅದನ್ನ ಹೇಳ್ತಾ ಇದ್ದೀವಿ. ಓಕೆನಾ? ಮೊದಲನೇ ರೂಲ್ಸ್ ಏನು ಅಂತ ಹೇಳಿದ್ರೆ, ರಿಪೋರ್ಟೆಡ್ ಸ್ಪೀಚ್ ಅನ್ನ ಯಾವಾಗಲೂ ಪಾಸ್ಟ್ ಟೆನ್ಸ್ ಅಲ್ಲಿ ಬರಿಬೇಕು. ಓಕೆನಾ? ಯಾಕೆ ಅಂತ ಹೇಳಿದ್ರೆ ಈಗ ರಿಪೋರ್ಟೆಡ್ ಸ್ಪೀಚ್ ಮೀನಿಂಗ್ ಅದು. ಈಗ ಎಕ್ಸಾಂಪಲ್ ಹೇಳ್ತಿದ್ದೀನಿ, ಯಾರೋ 2 ಜನ ಮಾತಾಡ್ತಿದ್ದಾರೆ, ಅದನ್ನ ನೀವು ನಿಂತು ನೋಡ್ತಾ ಇದ್ದೀರಾ. ಅಂದ್ರೆ ಯಾರು ಯಾರಿಗೆ ಏನ್ ಹೇಳಿದ್ರು, ಅವ್ನು ಇವನಿಗೆ ಏನ್ ಹೇಳ್ದ, ಇವನು ಅವನಿಗೆ ಏನ್ ಹೇಳ್ದ, ಅದನ್ನೆಲ್ಲ ಕರೆಕ್ಟಾಗಿ ಕೇಳ್ಕೊಂಡಿದ್ದಾರೆ. ಓಕೆ, ಅದನ್ನ ನಾಳೆನೋ ನಾಡಿದ್ದು ಅಥವಾ ಒಂದು ವಾರ ಬಿಟ್ಟು ನೀವು ಮತ್ತೊಬ್ರು ಯಾರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಹೇಳ್ತಾ ಇದ್ದೀರಾ ಅಂದ್ರೆ ಅದನ್ನ ಏನಾಯ್ತು ಅಂತ ಹೇಳಿದ್ರೆ ಏನು, ಅಕ್ಷಯ್ ರಾಜುಗೆ ಹೀಗೆ ಹೇಳ್ದ, ರಾಜು ಅಕ್ಷಯ್ಗೆ ಈ ರೀತಿ ರಿಪ್ಲೈ ಮಾಡ್ದ, ಈ ರೀತಿ ನೀವು ಬೇರೆ ಯಾರಿಗೂ ಹೇಳ್ತಿದ್ರ ಸ್ವಲ್ಪ ದಿನದ ನಂತರ ಅವ್ರಿಬ್ರು ಮಾತಾಡಿರೋದನ್ನ. ಇದನ್ನ ರಿಪೋರ್ಟೆಡ್ ಸ್ಪೀಚ್ ಅಂತ ಕರೀತಾರೆ. ಸೊ ಯಾವಾಗೋ ಮುಗ್ದೋದ ಮಾತುಕತೆನ ನೀವು ಮುಂದೆ ಯಾವಾಗೋ ಹೀಗಾಗಿತ್ತು ಅಂತ ಹೇಳ್ತಿರೋದಕ್ಕೆ ಪಾಸ್ಟ್ ಟೆನ್ಸ್ ಅಲ್ಲೇ ಎಕ್ಸ್ಪ್ರೆಸ್ ಮಾಡ್ಬೇಕಾಗತ್ತೆ. ಓಕೆನಾ? ಅದಕ್ಕೋಸ್ಕರ ಮೊದಲನೇ ರೂಲ್ ಏನು, ನೀವು ಈ ರಿಪೋರ್ಟೆಡ್ ಸ್ಪೀಚ್ ಏನಿರುತ್ತೆ ಅದರಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅಥವಾ ಸೆಂಟೆನ್ಸ್ ಅನ್ನ ಪಾಸ್ಟ್ ಟೆನ್ಸ್ ಅಲ್ಲಿ ಬರಿಬೇಕಾಗತ್ತೆ. ಓಕೆನಾ? ಈ ಪಾಸ್ಟ್ ಟೆನ್ಸ್ ಅಲ್ಲಿ ಬರಿಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈಸ್ ಇದ್ದು ವಾಸ್ ಆಗುತ್ತೆ, ಹಾಗೆ ಆರ್ ಇದ್ದು ವರ್ ಆಗುತ್ತೆ, ಹ್ಯಾಸ್ ಇದ್ದು ಹ್ಯಾಡ್ ಆಗತ್ತೆ, ಹ್ಯಾವ್ ಇದ್ದು ಕೂಡ ಹ್ಯಾಡ್ ಆಗತ್ತೆ, ವಿಲ್ ಇದ್ದು ವುಡ್ ಆಗತ್ತೆ, ಶಾಲ್ ಇದ್ದು ಶುಡ್ ಆಗತ್ತೆ. ಸೊ ಈ ಪಾಯಿಂಟ್ಸ್ ಏನಿದೆ ನಾನು ನಮ್ಮ ವಾಟ್ಸಪ್ ಚಾನಲ್ ಶೇರ್ ಮಾಡಿರ್ತೀನಿ, ಜಾಯ್ನ್ ಆಗಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಓಕೆ, ವಾಟ್ಸಪ್ ಚಾನಲ್ನ ಜಾಯ್ನ್ ಆಗೋ ಲಿಂಕ್ ಡಿಸ್ಕ್ರಿಪ್ಷನ್ ಅದ್ರ ರೀತಿ ಟಾಪ್ ನೋಟ್ಸಲ್ಲಿ ಇರುತ್ತೆ. ಸೊ ಈ ರೀತಿ ಪಾಸ್ಟ್ ಟೆನ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಾಗತ್ತೆ. ನಂತರ ಎರಡನೇ ರೂಲ್ ಏನಂತ ಹೇಳಿದ್ರೆ, ರಿಪೋರ್ಟೆಡ್ ಸ್ಪೀಚ್ ಏನಿದೆ ಅದನ್ನ ಥರ್ಡ್ ಪರ್ಸನ್ ದೃಷ್ಟಿಯಿಂದ ಬರಿಬೇಕು. ಹಾಗಾದ್ರೆ ಥರ್ಡ್ ಪರ್ಸನ್ ಯಾರು ಇದನ್ನ ಹೇಳೋದಾದ್ರೆ, ನಾನು ಹೇಳ್ದಲ್ವಾ ಈಗ ಅಕ್ಷಯ್ ಮತ್ತೆ ರಾಜು ಮಾತಾಡ್ತಿರೋದು, ಅವ್ರು ಮಾತಾಡ್ತಿರ್ತಾರೆ, ನೀವು ನಿಂತ್ಕೊಂಡು ನೋಡಿರ್ತೀರ, ನೀವೇನ್ ಮಾಡ್ತೀರಾ ಈಗ ಅದನ್ನ, ಅಂದ್ರೆ ಅವರಿಬ್ರು ಮಾತಾಡೋದನ್ನ ಬೇರೆಯವ್ರಿಗೆ ಹೇಳ್ತಾ ಇದ್ದೀರಾ. ಸೊ ನೀವೇ ಥರ್ಡ್ ಪರ್ಸನ್ ಆಗಿರ್ತೀರ ಅವಾಗ. ಅರ್ಥ ಆಯ್ತಾ? ಅಂದ್ರೆ ಯಾರೋ 2 ಜನ ಮಾತಾಡ್ತಿದ್ದಾರೆ, ಅದಂತರ ನೀವು 3ನೇ ವ್ಯಕ್ತಿ ಅಲ್ವಾ, ನೀವು ಅದ್ರೊಳಗಡೆ ಇನ್ವಾಲ್ವ್ ಆಗಿಲ್ಲ, ನೀವು ಕೇಳ್ತಾ ಇದ್ದೀರಾ ಅವ್ರವ್ರು ಮಾತಾಡೋದನ್ನ. ಸೊ ನೀವೇ ಥರ್ಡ್ ಪರ್ಸನ್ ಆಗಿರ್ತೀರಾ. ಸೊ ಈ ರೀತಿ ಥರ್ಡ್ ಪರ್ಸನ್ ದೃಷ್ಟಿಯಿಂದ ಬರಿಬೇಕು. ಕೆಲವೊಮ್ಮೆ ಎಂತ ಆಗುತ್ತೆ ಅಂತ ಹೇಳಿದ್ರೆ, ಈಗ ನಾವ್ ಇನ್ವಾಲ್ವ್ ಆದ ರೀತಿ ಕೂಡ ಬರೆಯೋದಿರತ್ತೆ. ಅಂದ್ರೆ ಈಗ ಎಕ್ಸಾಂಪಲ್, ನಿಮ್ ಜೊತೆನೆ ಏನೋ ಕಾನ್ವರ್ಸೇಷನ್ ನಡೆದಿದೆ, ಆ ಟೈಮಲ್ಲಿ ನೀವೇನು ಕಾನ್ವರ್ಸೇಷನ್ ಇವತ್ತು ಮಾಡಿದೀರಾ ಅದನ್ನ ನೀವು ನೆಕ್ಸ್ಟ್ ಒಂದು 2-3 ಡೇಸ್ ಬಿಟ್ಟು, ನಾನು ಮತ್ತು ನನ್ನ ಫ್ರೆಂಡ್ ನಡುವೆ ಈ ರೀತಿ ಮಾತುಕತೆ ಆಯ್ತು ಅಂತ ನೀವು ಮನೇಲಿ ಯಾರಿಗೂ ಹೇಳ್ತಿದ್ರ, ಅಂದ್ರೆ ಅಕ್ಕನೋ ತಮ್ಮನೋ ಅಥವಾ ತಾಯಿಗೋ ಈ ರೀತಿ ಆಗಿತ್ತು, ನನ್ನ ಫ್ರೆಂಡ್ ಜೊತೆ ಈ ರೀತಿ ಕಾನ್ವರ್ಸೇಷನ್ ಆಯ್ತು ಅಂತ ಹೇಳ್ತಿದ್ರ. ಬಟ್ ಅವಾಗ್ಲೂ ಕೂಡ ಏನಾಗಿರುತ್ತೆ, ಕಾನ್ವರ್ಸೇಷನ್ ಪಾಸ್ಟ್ ಟೆನ್ಸ್ ಅಲ್ಲಿ ಇರುತ್ತೆ. ಓಕೆನಾ? ಸೊ ಈಗ ಅಲ್ಲಿ ಬೇರೆ 2 ವ್ಯಕ್ತಿಗಳ ಬಗ್ಗೆ ನೀವು ಮಾತಾಡ್ತಾ ಇದ್ರೆ ಏನಾಗಿರುತ್ತೆ ಹೇಳಿ, ಥರ್ಡ್ ಪರ್ಸನ್ ಆಗಿ ಎಕ್ಸ್ಪ್ರೆಸ್ ಮಾಡ್ತೀರಾ. ನೀವು ಇನ್ವಾಲ್ವ್ ಆಗಿದ್ರೆ ಆ ಕಾನ್ವರ್ಸೇಷನ್ ಅಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀರಾ ಆ ಸೆಂಟೆನ್ಸ್ ಅನ್ನ. ಓಕೆ, ಅದಂತರ ರೂಲ್ ನಂಬರ್ 3 ಏನಂತ ಹೇಳಿದ್ರೆ, ಈಗ ಸ್ಪೀಕರ್ ಒಂದು ಸೆಂಟೆನ್ಸ್ ಅನ್ನ ಹೇಳಿದ್ರೆ ಆ ಟೈಮಲ್ಲಿ ನೀವು ದ್ಯಾಟ್ ಅನ್ನೋದನ್ನ ಆ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಅಂದ್ರೆ ಆಡಿಂಗ್ ರಿಪೋರ್ಟಿಂಗ್ ವರ್ಬ್ ಕ್ಲಾಸ್ ಅಂತ ಹೇಳ್ತಾರೆ. ಸೊ ಅಲ್ಲಿ ನೀವು ದ್ಯಾಟ್ ಅನ್ನ ಯೂಸ್ ಮಾಡಬಹುದು. ಈಗ ಎಕ್ಸಾಂಪಲ್, ನಿಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರು ಹೇಳ್ತಾರೆ ನಂಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ, ಐ ಲವ್ ಕ್ರಿಕೆಟ್ ಅಂತ. ಈಗ ಎಕ್ಸಾಂಪಲ್, ಆ ಒಂದು ನಿಮ್ಮ ಫ್ರೆಂಡ್ ಏನಿದ್ದಾರೆ ಅವರ ಹೆಸರು ಸೃಜನ್ ಅಂತ ತಿಳ್ಕೊಳ್ಳೋಣ. ಸೊ ಈಗ ಕ್ವಶನ್ ಏನು, ಸೃಜನ್ ಸೇಸ್ ಐ ಲವ್ ಕ್ರಿಕೆಟ್. ಇದನ್ನ ಏನ್ ಮಾಡ್ಬೇಕು ನೀವೀಗ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಬರಿಬೇಕು ಅಥವಾ ರಿಪೋರ್ಟಿಂಗ್ ಸ್ಪೀಚ್ ಅಲ್ಲಿ ಬರಿಬೇಕು. ಅವಾಗ ಏನ್ ಮಾಡ್ತೀರಾ, ಸೃಜನ್ ಸೆಡ್ ದ್ಯಾಟ್ ಹಿ ಲವ್ಡ್ ಕ್ರಿಕೆಟ್ ಅಂತ ಬರಿಬೇಕಾಗತ್ತೆ. ಹೌದಾ? ಅದೇ ರೀತಿ ಈಗ ನಾನೊಂದು ಕ್ವಶನ್ ಕೊಡ್ತೀನಿ, ಏನು, ಮೇಘಾ ಸೇಸ್ ಐ ಲೈಕ್ ಟೆಡಿ ಬಿಯರ್. ಇದನ್ನ ನೀವೇನ್ ಮಾಡ್ಬೇಕು, ಈಗ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಬರಿಬೇಕು. ಹೇಗೆ ಬರೀತೀರಾ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಓಕೆ, ಅದಂತರ ಮುಂದಿನ ರೂಲ್ ಏನು ಅಂತ ಹೇಳಿದ್ರೆ, ಈಗ ಸ್ಪೀಕರ್ ಕ್ವಶನ್ ಅನ್ನ ಕೇಳಿದಾನೆ, ಅದಕ್ಕೆ ನೀವೀಗ ಆನ್ಸರ್ ಅಲ್ಲಿ ಎಸ್ ಅಂತ ಹೇಳ್ಬೇಕು, ಇಲ್ದಿದ್ರೆ ನೋ ಅಂತ ಹೇಳ್ಬೇಕು. ಈಗ ಎಕ್ಸಾಂಪಲ್, ನೀವೀಗ ನಿಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದೀರಾ, ಅಲ್ಲಿ ನಿಂಗೆ ಟೀ ಬೇಕಾ ಅಂತ ಕೇಳಿದಾರೆ, ಅವಾಗ ಏನ್ ಹೇಳ್ತೀರಾ, ಒಂದು ಹೌದು ಅಂತೀರಿ, ಇಲ್ದಿದ್ರೆ ಇಲ್ಲ ಅಂತೀರಿ, ಅಂದ್ರೆ ಬೇಡ ಅಂತೀರಿ ಅಷ್ಟೇ. ಅದಕ್ಕೋಸ್ಕರ ಈ ರೀತಿ ಕ್ವಶನ್ ಅನ್ನ ಕೇಳಿದ್ರೆ ಎಸ್ ಅಥವಾ ನೋ ಇದರಲ್ಲೇ ನೀವು ಆನ್ಸರ್ನ ಹೇಳಬೇಕು. ಆ ರೀತಿ ಕ್ವಶನ್ ಅನ್ನ ಕೇಳಿದಾಗ ಇಫ್ ಅಥವಾ ವೆದರ್ ಅದನ್ನು ನೀವು ಯೂಸ್ ಮಾಡಬೇಕು. ಎಲ್ಲಿ, ಈ ರಿಪೋರ್ಟೆಡ್ ಸ್ಪೀಚ್ ಅನ್ನ ಬರಿಬೇಕಾದ್ರೆ. ಓಕೆ,
ಈಗ ಅದಕ್ಕೂ ಕೂಡ ಎಕ್ಸಾಂಪಲ್ ಅನ್ನ ಹೇಳೋದಾದ್ರೆ, ಈಗ ಲಾರ್ಡ್ ಶಿವ ಆಸ್ಕ್ಡ್ ಡು ಯು ವಾಂಟ್ ಟು ಎಂಜಾಯ್ ಯುವರ್ ಲೈಫ್. ಇದರಿಂದ ನೀವೇನ್ ಮಾಡ್ಬೇಕು, ಈಗ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಬರಿಬೇಕು. ಇಲ್ಲಿಗ ಡು ಯು ವಾಂಟ್ ಟು ಎಂಜಾಯ್ ಯುವರ್ ಲೈಫ್ ಅಂತ ಕ್ವಶನ್ ಇದ್ದಾಗ ಇಲ್ಲಿ ಎಸ್ ಅಂತ ಹೇಳಬೇಕು ಆನ್ಸರ್, ಇಲ್ಲದಿದ್ರೆ ನೋ ಅಂತ ಹೇಳಬೇಕು. ಹೌದಾ? ಆವಾಗ ಇದನ್ನ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಬರೆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಲಾರ್ಡ್ ಶಿವ ಆಸ್ಕ್ಡ್ ಇಫ್ ಹಿ ವಾಂಟೆಡ್ ಟು ಎಂಜಾಯ್ ಹಿಸ್ ಲೈಫ್. ಕ್ಲಿಯರ್ ಆಯ್ತಾ? ಈ ರೀತಿ ಆಗುತ್ತೆ. ನಂತರ ನೆಕ್ಸ್ಟ್ ರೂಲ್ ಅನ್ನ ಹೇಳೋದಾದ್ರೆ, ರೂಲ್ ನಂಬರ್ 5, ಸ್ಪೀಕರ್ ಕಮಾಂಡ್ ಅನ್ನ ಕೊಟ್ಟಿದ್ರೆ ಅಥವಾ ರಿಕ್ವೆಸ್ಟ್ ಅನ್ನ ಮಾಡಿದ್ರೆ ಆ ಸೆಂಟೆನ್ಸ್ ಏನಿರುತ್ತೆ ಅಲ್ಲಿ ಟು ಅನ್ನೋದನ್ನ ಬಳಸಬೇಕು. ಇದಕ್ಕೂ ಕೂಡ ಎಕ್ಸಾಂಪಲ್ ಅನ್ನ ಹೇಳೋದಾದ್ರೆ, ಓಕೆ, ಈಗ ಟೀಚರ್ ಟೋಲ್ಡ್ ಆನ್ಸರ್ ದಿಸ್ ಕ್ವಶನ್. ಇಲ್ಲೇನಿದೆ, ಕಮಾಂಡ್ ಇದೆ. ಒಬ್ಬ ಸ್ಟೂಡೆಂಟ್ಗೆ ಟೀಚರ್ ಹೇಳ್ತಿದ್ದಾರೆ ಇದಕ್ಕೆ ಆನ್ಸರ್ ಮಾಡು ಅಂತ ಹೇಳ್ತಿದ್ದಾರೆ. ಸರಿನಾ? ಟೀಚರ್ ಟೋಲ್ಡ್ ಆನ್ಸರ್ ದಿಸ್ ಕ್ವಶನ್. ಇದನ್ನ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಬರೆದಾಗ ಇಲ್ಲಿ ಕಮಾಂಡ್ ಇದೆ, ಏನ್ ಮಾಡ್ತೀರಾ, ಟು ಅನ್ನ ಸೆಂಟೆನ್ಸ್ ಅಲ್ಲಿ ಬಳಸಬೇಕು. ಓಕೆನಾ? ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಟೀಚರ್ ಟೋಲ್ಡ್ ಟು ಆನ್ಸರ್ ದ್ಯಾಟ್ ಕ್ವಶನ್. ಆನ್ಸರ್ ದ್ಯಾಟ್ ಕ್ವಶನ್ ಯಾಕೆ? ಯಾವ ಕೇಳಾಗಿದೆ, ನಿನ್ನೆನೋ ಮೊನ್ನೆನೋ ಈ ರೀತಿ ಹೇಳಿದಾರೆ, ಆ ಸ್ಟೂಡೆಂಟ್ ಆನ್ಸರ್ ಕೂಡ ಹೇಳಾಗಿದೆ. ಬಟ್ ನೀವು ಆ ವಿಷಯವನ್ನ ಅಂದ್ರೆ ಮುಂದೆ ಒಂದು 3 to 4 ಡೇಸ್ ನಂತರ ಮಾತಾಡ್ತಿದ್ದೀರ. ಅದಕ್ಕೋಸ್ಕರ ಏನಾಗುತ್ತೆ ಅಲ್ಲಿ ಟೀಚರ್ ಟೋಲ್ಡ್ ಆನ್ಸರ್ ದಿಸ್ ಕ್ವಶನ್. ಇದನ್ನ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಬರೆದಾಗ ಟೀಚರ್ ಟೋಲ್ಡ್ ಟು ಆನ್ಸರ್ ದಟ್ ಕ್ವಶನ್ ಆಗುತ್ತೆ. ಈಗ ಮುಂದಿನ ರೂಲ್ ಏನು ಅಂತ ಹೇಳಿದ್ರೆ, ಸ್ಪೀಕರ್ ಪ್ರಶ್ನೆಯನ್ನ ಕೇಳಿದ್ರು, ಕ್ವಶನ್ ಕೇಳಿದಾರೆ, ಅದರಲ್ಲಿ ವಾಟ್, ವೇರ್, ಹೌ, ವೆನ್, ಹೂ ಈ ರೀತಿ WH ಕ್ವಶನ್ಸ್ ಇದಾವೆ. ಆವಾಗ ರಿಪೋರ್ಟೆಡ್ ಸ್ಪೀಚ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದಂತಹ ಕ್ವಶನ್ ಅಲ್ಲಿ ಸೆಡ್ ಅಂತ ಇದ್ರೆ ಅದು ಆಸ್ಕ್ಡ್ ಅಂತ ಆಗುತ್ತೆ. ಹಾಗಾದ್ರೆ ಆಲ್ರೆಡಿ ಆಸ್ಕ್ಡ್ ಅಂತಂದ್ರೆ ಏನಾಗುತ್ತೆ, ಆಲ್ರೆಡಿ ಆಸ್ಕ್ಡ್ ಅಂತ ಆ ಒಂದು ಕ್ವಶನ್ ಅಲ್ಲಿ ಇದ್ರೆ ಅದನ್ನ ಆಸ್ಕ್ಡ್ ಅಂತಾನೆ ಬರಿಬೇಕಾಗುತ್ತೆ. ಇದಕ್ಕೂ ಕೂಡ ಎಕ್ಸಾಂಪಲ್ ಅನ್ನ ಹೇಳೋದಾದ್ರೆ, ಇಲ್ಲಿಗ ರೋಹಿತ್ ಸೆಡ್ ವೇರ್ ಇಸ್ ಮೈ ವಾಟರ್ ಬಾಟಲ್. ಇದನ್ನ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಕನ್ವರ್ಟ್ ಮಾಡಿದಾಗ ನಾನು ಯಾರು ಹೇಳಿದೆ, ಸೆಡ್ ಇದ್ದು ಆಸ್ಕ್ಡ್ ಅಂತ ಆಗುತ್ತೆ. ಹಾಗಿದ್ರೆ ರೋಹಿತ್ ಆಸ್ಕ್ಡ್ ವೇರ್ ವಾಸ್ ಹಿಸ್ ವಾಟರ್ ಬಾಟಲ್ ಅಂತ ಆಗುತ್ತೆ. ಇದು ಕೂಡ ಕ್ಲಿಯರ್ ಆಯ್ತು ಅನ್ಸುತ್ತೆ. ಅನಂತರ ನೆಕ್ಸ್ಟ್ ರೂಲ್ ಇದನ್ನ ಹೇಳೋದಾದ್ರೆ, ಈಗ ಯೂನಿವರ್ಸಲ್ ಟ್ರೂತ್ ಏನಿರುತ್ತೆ ಅದೇನಾದ್ರೂ ಇದ್ರೆ, ಕೊಟ್ಟಿರುವಂತಹ ಕ್ವಶನ್ ಏನಿದೆ ರಿಪೋರ್ಟೆಡ್ ಸ್ಪೀಚ್ಗೆ ಕನ್ವರ್ಟ್ ಮಾಡಿ ಅಂತ ಅಥವಾ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಬರೀರಿ ಅಂತ, ಅದರಲ್ಲಿ ಯೂನಿವರ್ಸಲ್ ಟ್ರೂತ್ ಇದ್ರೆ ಅದನ್ನ ಪಾಸ್ಟ್ ಟೆನ್ಸ್ಗೆ ಕನ್ವರ್ಟ್ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಯೂನಿವರ್ಸಲ್ ಟ್ರೂತ್ ಅಂದ್ರೆ ಏನು, ನಿನ್ನೆ ಇರುವಂತದ್ದೇ ಇವತ್ತು ಕೂಡ ಇರುತ್ತೆ, ನಾಳೆ ಕೂಡ ಇರುತ್ತೆ, ಅದು ಚೇಂಜ್ ಆಗಲ್ಲ. ಅದಕ್ಕೋಸ್ಕರ ಅದನ್ನ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಗೆ ಬರೆಯೋದಕ್ಕಾಗತ್ತೆ? ಅಂದ್ರೆ ಈಗ ಭೂಮಿಗೆ ಸೂರ್ಯನಿಂದ ಬೆಳಕು ಸಿಗುತ್ತದೆ ಅಂತ ಕೊಟ್ಟಿದ್ದಾರೆ, ಸಿಗತ್ತಿದ್ಯಾ ಅಂದ್ರೆ ಏನು, 1 ವರ್ಷದಿಂದ ಕೂಡ ಸೂರ್ಯನಿಂದ ಭೂಮಿಗೆ ಬೆಳಕು ಸಿಗ್ತಾ ಇದೆ, ಇವತ್ತು ಕೂಡ ಸಿಗತ್ತೆ, ಮುಂದೆ 10 ವರ್ಷ ನಂತರ 15 ವರ್ಷ ನಂತರ ಕೂಡ ಸೂರ್ಯನಿಂದ ಬೆಳಕು ಸಿಗತ್ತೆ, ಅದ್ರ ನಂತರನೂ ಇರುತ್ತೆ ಸೂರ್ಯನಿಂದ ಬೆಳಕು ಸಿಗತ್ತೆ. ಸೊ ಅದನ್ನ ಪಾಸ್ಟ್ ಟೆನ್ಸ್ ಅಲ್ಲಿ ಬರೋದಕ್ಕಾಗತ್ತಾ? ಇಲ್ಲ. ಈ ರೀತಿ ಇದ್ದಾಗ ಅಂದ್ರೆ ಯೂನಿವರ್ಸಲ್ ಟ್ರೂತ್ ಇದ್ದಾಗ ಅಂದ್ರೆ ಅದು ಚೇಂಜ್ ಆಗಲ್ಲ, ಆ ಒಂದು ಸತ್ಯ ಏನಿದೆ ಅದು ಚೇಂಜ್ ಆಗಲ್ಲ, ಅದು ಹಾಗೆ ಇರುತ್ತೆ, ಅದನ್ನ ಪಾಸ್ಟ್ ಟೆನ್ಸ್ ಅಲ್ಲಿ ಬರಿಬಾರ್ದು. ಸೊ ಈ ರೀತಿ ರಿಪೋರ್ಟೆಡ್ ಸ್ಪೀಚ್ಗೆ ಸಂಬಂಧಿಸಿದಂತೆ ರೂಲ್ಸ್ ಇದಾವೆ. ಎಕ್ಸಾಮ್ ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.